ಇವರು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೆ ನಾನು ಸ್ವಾಗತಿಸುತ್ತಾ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತನಿಯ ಕೊರಗ ಮತ್ತು ಖನ ಅಂತೇಳಿ 2 ಮೂವಿಯನ್ನು ಮಾಡಲಿಕ್ಕೆ ನಾನು ಬಯಸಿದ್ದೇನೆ. ಕೊರಗ ತನಿಯ ಸಿನಿಮಾವನ್ನು 6 ಭಾಷೆಯಲ್ಲಿ ಮಾಡಬೇಕಂತೇಳಿ ನಾನು ಅದನ್ನು ಫುಲ್ಲು ಸಂಪೂರ್ಣ ಕಥೆ ಮಾಡಿಕೊಂಡು ಮಾಡಬೇಕಂತೇಳಿ ನಾನು ಇಚ್ಛಿಸಿದ್ದೇನೆ. ಹಾಗೆ ನಾನು ಯಾಕೆ ಹೇಳಿದರೆ, ನಾನು ಇದರ ಮುಂದೆ ಕೋಟಿ ಚೆನ್ನೈ ಸಿನಿಮಾನು ಮಾಡಿ ನನಗೆ ಒಂದು ಚಾರಿತ್ರಿಕ ಫಿಲಿಮಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿರ್ತದೆ. ಅದೇ ರೀತಿ ಇನ್ನೊಂದು ದೇವಪೂಂಜಾ ಸಿನಿಮಾ ಮಾಡಿ ನಾನು ಅರ್ಧದಲ್ಲಿ ನಿಲ್ಲಿಸಿದ್ದೇನೆ. ಯಾಕೆ ಹೇಳಿದರೆ, ಕೋಲದಲ್ಲಿ ಕೇಳುವಾಗ ಒಂದು 3-4 ವರ್ಷ ಬೆನ್ನು ಹೋಗಿ ನಾನು ಕೋಲದಲ್ಲಿ ಕೇಳುವಾಗ ಫಿಲ್ಮ್ ಮಾಡಬೇಡಿ ಅಂತೇಳಿ ನನಗೆ ಅಲ್ಲಿ ಟೆಂಪಲಲ್ಲಿ ದೈವಸ್ಥಾನದಲ್ಲಿ ಇದು ಬಂತು ಕೋಲ ಆಗುವಾಗ. ಆಗ ಲಾಸ್ಟಿಗೆ ಆಗುವಾಗ 7 ವರ್ಷ ಆಗುವಾಗ ಹೇಳಿದರು, ನೀವು ಅದನ್ನು ಹೆಸರನ್ನು ಚೇಂಜ್ ಮಾಡಿದರೆ ನೀವು ಮಾಡುವುದು, ಇಲ್ಲದ್ರೆ ಮಾಡಬೇಡಿ ಅಂತ ಹೇಳಿದರು. ಅದೇ ರೀತಿ ನಾನೊಂದು 8ನೇ ವರ್ಷಕ್ಕೆ ಹೋದಾಗ ತುಳುನಾಡ ವೀರ್ ಅಂತ ಮಾಡಿದೆ. ಆದರೆ ಏನೋ ನನಗೆ ಒಬ್ಬರು ಹೇಳಿದರು ಬಂದು, ನೀನು ಕಾಂತಾರ ಪಿಕ್ಚರ್ ಆದಾಗ ಫಸ್ಟ್ ಆದಾಗ ಕಾಂತಾರ 1, ಕಾಂತಾರ 2 ಅಂತ ಆಗ್ತಾಯಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮವಾದ ಕೊರಗಜ್ಜಂದು ಪಿಕ್ಚರ್ ಮಾಡಿದೆ, ದೇವರ ಆಶೀರ್ವಾದ ಇದ್ದರೆ ನೀವು ಫಿಲಿಮು ಚಲನಚಿತ್ರದಲ್ಲಿ ದೊಡ್ಡ ಮನುಷ್ಯರಾಗಿ ಹೋಗಿ ಕಾಂತಾರ ಅಂತೇಳಿ ತಲೆಯಲ್ಲಿ ಇಡಬೇಡಿ, ಅದಕ್ಕಿಂತ ಮೇಲೆ ಕೊರಗಜ್ಜನ ಕಥೆ ಚೆನ್ನಾಗಿದೆ ಮಾಡಿ ಅಂತ ಹೇಳಿದರು. ಆಗ ಕೇರಳದಿಂದ ನನ್ನ ಫ್ರೆಂಡು ರಾಜೇಶ್ ಮತ್ತು JP ಅಂತೇಳಿ ಬಂದು, ಸರ್ ಕಥೆಯೆಲ್ಲ ಸ್ವಲ್ಪ ನಾವು ಮಾಡಿದ್ವಿ, ಅದು ನೋಡುವಾಗ ಅಷ್ಟು ಸ್ಟ್ರಾಂಗ್ ಇಲ್ಲ ಇತ್ತು. ಆಯಿತು, ಕೊರಗಜ್ಜ ಅಂತ ಹೇಳಿದ ಮೇಲೆ ನಾನು ಕೊರಗಜ್ಜನಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ನಾನು ಒಂದು 15 ವರ್ಷ ಹಿಂದೆ ಒಂದು ಕೋಲ ಬಾಕಿತ್ತು, ಅದು ನನಗೆ ಸಿಕ್ಕಲಿಕ್ಕೆ 2 ಕೋಲ ಬುಕ್ ಮಾಡಿದ್ದೆ. ಅದರಲ್ಲಿ 1 ಕೋಲ ಕೊಡ್ತಾರೆ ಅಂತ ಹೇಳಿದಾಗ ನಾನು ಅಲ್ಲಿ ನಮ್ಮ ಕೊರಗಜ್ಜನ ಅಲ್ಲಿ ಹೋಗಿ ಕೋಲ ಮಾಡಿದಾಗ ಕುತ್ತರಲ್ಲಿ, ನೀವು ಸಿನಿಮಾ ಮಾಡೋದಕ್ಕೇನು ಅಭ್ಯಂತರ ಇಲ್ಲ, ನನ್ನ ಹೆಸರನ್ನು ನೀವು ಹಾಕಿ ಮಾಡಿ ಕೊರಗಜ್ಜ ಅಂತ ಹಾಕಿದ ಮೇಲೆ ಈ ಸಿನಿಮಾಕ್ಕೆ ಯಾವುದೇ ತೊಂದರೆ ಬರದ ಹಾಗೆ ನೋಡಬೇಕು, ನಿಮ್ಮ ಹಿಂದೆ ನಾನಿದ್ದೇನೆ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಮುಂಚಿನಾಗೆ ಆಗಬಾರ್ದು ಅಂತೇಳಿ ಕೈ ಮುಗಿದು ಕೇಳಿದಾಗ ಮಾಡಿ ಅಂತೇಳಿ ಅವರು ಅಪ್ಪಣೆ ಕೊಟ್ಟ ಮೇಲೆ ನಾನು ಈ ಸಿನಿಮಾಕ್ಕೆ ಕೈ ಹಾಕಿದ್ದೇನೆ. ಅದೇ ರೀತಿ ಇನ್ನೊಂದು ಉದ್ಭವ ಮೂರ್ತಿ ಅಂತೇಳಿ ಅಲ್ಲಿ ಸಹ ಮೊನ್ನೆ 2 ಕೋಲ ಕೊಟ್ಟೆ. ಅಲ್ಲಿ ಸಹ ಹೇಳಿದರು, ನೀವು ಫಿಲ್ಮ್ ಮಾಡುವಾಗ ಒಂದು ಜಾಗ್ರತೆಯಲ್ಲಿ ಮಾಡಿ. ಯಾಕೆ ಹೇಳಿದರೆ, ಇದು ನಮ್ಮ ಕೊರಗಜ್ಜ ಅಂತೇಳಿದೆ, ಇಡೀ ದೇಶದಲ್ಲಿ ಒಳ್ಳೆಯ ಹೆಸರು ಬಂದಿದೆ, ಅವರ ಹೆಸರನ್ನು ಹಾಳು ಮಾಡಬೇಡಿ. ಮತ್ತು ಅವರ ವೇಷಭೂಷಣ ಕೇಳಿದಾಗ ನನಗೆ ಆಕಾರ ಇಲ್ಲ, ಏನಿಲ್ಲ, ನನ್ನ ಫೋಟೋ ಹಾಕಬೇಡಿ, ನಂದು ಇರೋದು ಗಗ್ಗರ ಮತ್ತು ಮುಟ್ಟಾಳೆ 2 ಕೋಲು, ಅದು ಹಾಕಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದೆಲ್ಲ ಕೇಳಿ ನಾನು ಅದಕ್ಕೆ ಈ ಸಿನಿಮಾಕ್ಕೆ 23ರಂದು ಒಳ್ಳೆಯ ಇದು ನೋಡಿ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಮಾಡಬೇಕಂತ ಆಸೆ ಇತ್ತು. ಹಾಗೆ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ 23 ತಾರೀಕು ಬೆಳಿಗ್ಗೆ 9:30 ನಾನು 9 ಗಂಟೆ ಅಂತ ಹಾಕಿದ್ದೇನೆ. ಅದೇ 9:30 ಪೂಜೆ ಮಾಡುವಂತೇಳಿ ಎಲ್ಲ ಹೇಳಿದರೆ, ಒಂದು ಅರ್ಧ ಗಂಟೆ ಕೆಲವರು ಹೊರಗಿನವರೆಲ್ಲ ಬರಲಿಕ್ಕಿದ್ದಾರೆ, ಹಾಗೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಹಾಗೆ ನಾನು 9:30 9:45 ಮುಹೂರ್ತ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ. ಅದಕ್ಕಾಗಿ ನೀವು ನನಗೆ ಮುಂಚೆ ತುಂಬ ಸಹಕಾರ ಕೊಟ್ಟಿದ್ದೀರಿ. ಕೋಟಿ ಚೆನ್ನೈ ಪಿಕ್ಚರ್ ಮಾಡುವಾಗ ಒಳ್ಳೆಯ ಹೆಸರು ಬರುವಾಗೆ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಕೊಟ್ಟಿದ್ದಕ್ಕೆ ನನಗೊಂದು ಒಳ್ಳೆಯ ಹೆಸರು ಬಂದಿದೆ. ಅದೇ ರೀತಿ ನಾನು ಕೊರಗಜ್ಜನ ಪಿಕ್ಚರು ನಮ್ಮ ಊರಿನವರು, ನೀವೆಲ್ಲ ನಮ್ಮ ಊರಿನವರು ಅಣ್ಣ ತಮ್ಮಂದಿರಂತ ನನ್ನನ್ನು ಎಣಿಸಿ ಈ ಪಿಕ್ಚರಿಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಹೇಳಿ, ನೀವು ನಾಡ್ದು ಬೆಳಿಗ್ಗೆ ಎಲ್ಲರೂ ಸಹ 23ಕ್ಕೆ ಮುಹೂರ್ತಕ್ಕೆ ಬರಬೇಕಂತೇಳಿ ತಮ್ಮಲ್ಲಿ ಕಳವಳಿಯಲ್ಲಿ ಹೇಳಿಕೊಡ್ತೀನಿ. ಹಾಂ, ಅದು ಮುಂಚಿಂದ ಸಹ ಕೊರಗಲ ತನಿಯ ಅಂಥೇಳಿ ನಾನು ಅಲ್ಲಿ 50 ವರ್ಷದಿಂದ ದರ್ಶನ ಮಾಡುವ ಪಾತ್ರೆಯವರಲ್ಲಿ ಕೇಳಿದೆ. ಕೊರಗ ತನಿಯ, ಕೊರಗಜ್ಜ ಅಂತೇಳಿ ಯಾವ ಹೆಸರು ಇಡಬೇಕು ಅಂತ ಕೇಳಿದೆ. ಕೊರಗ ಅಲ್ಲ, ಕೊರಗಲ್ಲ, ತನಿಯ, ಅದು ಆ ಜಾತಿ ಇದರಲ್ಲಿ ತನಿಯ ಅಂತ ಅವ್ರ ಹೆಸರಿದ್ದಿದ್ದು, ಅದು ಕೊರಗಜ್ಜ ಅಂತೇಳಿ.
ಅದಕ್ಕಾಗಿ ಕೊರಗಲ್ಲ ಅಂತೇಳಿ ಇಡಿ ಅಂಥೇಳಿ ಅವರು ಹೇಳಿದ. ಇಲ್ಲದ್ರೆ ನಾನು ಕೊರಗ ತನಿ ಅಂತ ಇರ್ತಿದ್ದೆ, ಅದು ತಪ್ಪು, ನೀವು ಇಂಥದೇ ಹೆಸರು ಇಡಿ ಅಂಥೇಳಿ ಅವರ ಹ್ಯಾಂಡ್ ರೈಟಿಂಗಲ್ಲಿ ಬರೆಸಿ ಆಮೇಲೆ ನಾನು ಇದಕ್ಕೆ ಕೈ ಹಾಕಿದ್ದೆ. ಇಲ್ಲ, ಕೊರಗಜ್ಜನ ಪಿಕ್ಚರು ಈಗ ನೋಡಿ, ಯಾವುದೇ ಫಿಲ್ಮು ಈಗ ಕೋಟಿ ಚೆನ್ನೆ 4 ಜನ ಮಾಡಿದರು ಅಥವಾ ಎಲ್ಲ ಪಿಕ್ಚರ್ ಯಾರು ಬೇಕಾದ್ರೆ ಏನು ಮಾಡ್ಬೋದು. ಆದರೆ ಟೈಟಲ್ ಕೊಡುವಾಗ ನನಗೆ ಹೇಳಿದ್ರು ಕೊರಗಜ್ಜ ಅಂತ ಟೈಟಲ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನನ್ನ ಕೊರಗಜ್ಜ ಅಂತೇಳಿಲ್ಲ, ಕೊರಗಲ ತನಿಯ ಅಂತೇಳಿ ನಾನು ಮಾಡಿದ್ದೀನಿ. ಅದು ಫಿಲ್ಮು ಬರ್ತಾ ಉಂಟಾ ಏನಾದರೆ ಹೆಸರಾಗಿದೆ, ಬರ್ತದೆ ಅಂತ ಹೇಳಿದ್ದಾರೆ. ಬಂದ ಮೇಲೆ ನೋಡುವ, ಎಲ್ಲರೂ ಯಾರು ಬೇಕಾದರೂ ನಮ್ಮ ತುಳು ಈಗ ನಾವು ಕೊರಗ ತನಿಯ ಹುಟ್ಟು ಸ್ಟಾರ್ಟಿಂಗಿಂದ ಹೇಳಿದರೆ ಚಿಕ್ಕದಿಂದ 7ನೇ ವರ್ಷದಲ್ಲಿ ಅವರು ಮಾಯವಾಗುವಂಥ ಕತೆ, ಅಲ್ಲಿಂದ ನಾವು ತೋರಿಸ್ತೀವಿ. ಒಂದು ಸಾಂಗಲ್ಲಿ ಎಲ್ಲ ಬರ್ತದೆ, ಆಮೇಲೆ ಅದರ ನಡುವಲ್ಲಿ ಈಗ ಏನೆಲ್ಲ ಆಗಿರ್ತದೆ ಅಂಥೇಳಿ ಅದು ಬೇರೆ ಒಂದು ಇದು ಮಾಡ್ತೀವಿ. ಕಥೆಯನ್ನು ನಾನು ಕೆಲವರಲ್ಲಿ ಕೇಳಿದ್ದೇನೆ, ಯಾವ ಥರ ಏನು. ಈಗ ನನ್ನ ಕಥೆ ಇರ್ತದೆ, ನಾನು ನಮ್ಮ ಕೆಲವರು ಹಿರಿಯರಲ್ಲಿ ಒಂದು 3-4 ಜನರಲ್ಲಿ ಯಾವ ಥರ ಹೋಗಬೇಕು. ಕೆಲವರು ಈಗ ಕಲ್ಲುಟ್ಟಿ ಅಂತೇಳಿ ಒಂದು ಮಾಡಿದ್ದಾರೆ, ಗಂಗಾಧರ್ ಕಿರೋಡಿಯನ್ನು, ಅವರಲ್ಲಿ ಕೆಲವರಲ್ಲೆಲ್ಲ ನಾನು ಕೇಳಿ ಯಾವ ಥರ ಮುಂದೆ ಹೋಗಬೇಕು. ಈಗ ನಾವು ಮಾಡಿದ ಮೇಲೆ ತಪ್ಪು ಮಾಡಿದರೆ ಹೆಸರು ಆಗಬಾರ್ದು. ಅದಕ್ಕಾಗಿ ನಾವೆಲ್ಲ ಈಗ ಎಷ್ಟು ಚಿಕ್ಕ ಮಕ್ಕಳಾಗಲಿ ಏನಾಗಲಿ ಅದರ ಅನುಭವ ಇವರಲ್ಲಿ ಕೇಳಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಲೊಕೇಶನ್ ಹೇಳಿದರೆ ಇದು 800 ವರ್ಷ ಹಿಂದಿದು ಕತೆ. ಹಾಗೆ ಸಿಟಿಯೊಳಗೆ ಮಾಡಲಿಕ್ಕೆ ಬರೋದಿಲ್ಲ. ಈಗ ಸುಳ್ಯ ಆ ಕಡೆ ಎಲ್ಲಿ ಕಾಸರಗೋಡು ಸೆಟ್ಟು ಹಾಕುವ ವಿಷಯ ಇಲ್ಲ. ಎಲ್ಲಿ ನಾವು ಈಗ ಕಾರ್ಕಳ, ಸುಳ್ಯ ಮತ್ತು ಕಾಸರಗೋಡು ಏರಿಯಲ್ಲಿ ಮುಳ್ಳು ಏರಿಯಾ ಅಂತ ಹಳ್ಳಿ ಕಡೆಯಲ್ಲಿ ಹೋಗಿ ಈ ನೀರು ಎಂಥ ಕಾಡು ಎಲ್ಲಿರ್ತದೆ ಅಲ್ಲಿ ಮಾಡ್ತೀವಿ ನಾವು. ಸೆಟ್ ಹಾಕೋ ಪರಿಸ್ಥಿತಿ ಬಂದರೆ ಸೆಟ್ ಹಾಕಬೇಕಾಗ್ತದೆ, ಮಾಡಬೇಕಾಗ್ತದೆ. ಹೌದು, ಬಜೆಟ್ ಅದು ದೇವರು ಹೇಗೆ ಮಾಡಿಕೊಂಡು ಹೋಗ್ತಾರೆ ಆ ಥರ. ಬಜೆಟ್ ಹೇಳಿದರೆ ಬಜೆಟನ್ನು ನೋಡಲಿಕ್ಕಾಗೋದಿಲ್ಲ. ಸಿನಿಮಾ ಒಳ್ಳೆಯ ಬರಬೇಕು, ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಅದು ಈಗ ಹೇಳ್ತಾರೆ ಕಾಂತಾರ ಅಂತೇಳಿ, ಕಾಂತಾರಗಿಂತ ನಾವು ಒಳ್ಳೆ ಮಾಡಬೇಕಂತೇಳಿ ಅದು ದೇವರು ನನ್ನನ್ನು ಕೊರಗಜ್ಜ ಯಾವ ಥರ ಹೇಳ್ತಾರೆ, ನೀವೆಲ್ಲ ನಂಬುವವರು, ನಿಮಗೆ ಗೊತ್ತಿದೆ ಕೊರಗಜ್ಜನ ಶಕ್ತಿ ಏನಿದೆ ಹೇಳಿ, ಹಾಗೆ ನನ್ನನ್ನು ಕೊರಗಜ್ಜ ಒಳ್ಳೆಯ ಮಟ್ಟದಲ್ಲಿ ಮಾಡುವ ಹಾಗೆ ಮಾಡ್ತಾರೆ. ಹಾಂ, ಏಕಕಾಲದಲ್ಲಿ. ಅಲ್ಲ, ಅವರಿಗೆಲ್ಲ ಹೊಂಬಾಳೆ ಅವ್ರದ್ದೆಲ್ಲ ಇರ್ತದೆ. ನನಗೆ ಇಷ್ಟ ತನಕ ಯಾರು ಸಹ ಬರಲಿಲ್ಲ. ನಾನೊಂದು ಕೈ ಹಾಕಿದ್ದೇನೆ. ಕನ ನಮ್ಮ ಇವರಿದ್ದಾರಲ್ಲ, ವಿಜಯ್ ಕೊಡಿಲ್ವೇಲ್ ಅವರು, ಸ್ಟೋರಿ ಅವರದೇ, ಮಕ್ಕಳ ಸಿನಿಮಾ. ಹಾಂ, ಇಲ್ಲ, ಕೊರಗಾಲ ತನಿಯಕ್ಕೆ ಒಂದು 4-5 ಆರ್ಟಿಸ್ಟ್ ಹುಡುಕಿದ್ದೇವೆ. ಇನ್ನು ಅದರಲ್ಲಿ ಒಂದು 18 ದೊಡ್ಡ ದೊಡ್ಡ ಸೀನ್ ಇದೆ. ಫಸ್ಟು ಅದರಲ್ಲಿ ಬಂದು ಸುಮನ್ ಅವರು ಒಳ್ಳೆ ಆ್ಯಕ್ಟ್ ಮಾಡ್ತಿದ್ದಾರೆ. ಸುಮನ್ ಮತ್ತು ರಾಜಶೇಖರ್ ಕೋಟ್ಯನ್, ರಮ್ಯ ಕೃಷ್ಣ, ತಾರಾ. ಇಲ್ಲ, ಅದು ನೋಡಬೇಕಷ್ಟೇ. ಇನ್ನು ಅದು ಈಗ ನಾವು ಈಗ ಮಳೆ ಮೊದಲೆಲ್ಲ ಆರ್ಟಿಷನ್ ಇದು ಮಾಡಿ ಕತೆ ಇದು ಮಾಡಿ, ಮಳೆಯ ಮುಂಚೆ ಸ್ವಲ್ಪ ಚಿಕ್ಕ ಮಕ್ಕಳ ಸೀನ್ ಏನಿದೆ ಅದನ್ನು ಫಸ್ಟ್ ತೆಗೆಸಿ ಬಿಡ್ತೀವಿ. ಹೌದು, ಈಗ ಅದಕ್ಕೆ ತಕ್ಕಾಗಿ ಈಗ ಹಿಂದಿಯಲ್ಲಿ ಈಗ ಮಲಯಾಳಿ ಆ್ಯಕ್ಟರ್ಸ್ ಇರ್ತಾರೆ. ಈಗ ತಮಿಳು, ತೆಲುಗು, ಹಿಂದಿ, ತುಳು, ಕನ್ನಡದಲ್ಲಿ ಸುಮನ್ ಅವರದ್ದೇ ಚೆನ್ನಾಗಿದೆ, ಅವರನ್ನೇ ಹಾಕ್ಕೊಂಡು ಎಲ್ಲ ಭಾಷೆಯಲ್ಲಿ ಅವರೇ ಇರ್ತಾರೆ. ಮತ್ತು ಈಗ ನಾವು ರಮ್ಯ ಕೃಷ್ಣ ತಮಿಳು, ತೆಲುಗು, ಮಲಯಾಳಿಯಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ಮಾಡಿದ್ದಾರೆ. ಅದು ನಮಗೆ ಹೊಂದಾಣಿಕೆ ಆಗಿ ಹೋಗ್ತದೆ.
ಚೆನ್ನೈ ಮಾಡಿದ್ವಿ. ಹೌದು. ಒಂದು ಚೆನ್ನೈ ನ್ಯಾಷನಲ್ ಅವಾರ್ಡ್ ಸಿಕ್ತು. ಹಾಂ ಆಮೇಲೆ 2 ಸಿನಿಮಾಕ್ಕೆ ಕೈ ಹಾಕಿ ಸ್ವಲ್ಪ ಹಾಂ ಇದನ್ನು ಪ್ಯಾನ್ ಇಂಡಿಯಾದಲ್ಲಿ ಮಾಡಿದ್ರು. ಪ್ಯಾನ್ ಇಂಡಿಯಾ ಮಾಡುವಂಥ ಹಿನ್ನೆಲೆಗಳು ಗಟ್ಟಿಯಾಗಿದೆ. ಅಲ್ಲ ನೀವು ಒಬ್ಬರೇ ನಿಂತ್ಕೊಂಡು ಪ್ಯಾನ್ ಇಂಡಿಯಾದಲ್ಲಿ ಒಂದು ಫಿಲ್ಮ್ ಮಾಡಬೇಕಂದ್ರೆ ಅದನ್ನು ಯಾವ ರೀತಿಯಲ್ಲಿ ನೀವು ಮುಂದುವರಿಸಿದಂಥ ಒಂದು ಯೋಚನೆ? ಈಗ ಕೊರಗಲ ತನಿ ಅಂತೇಳಿ ಏನೋ ಒಂದು ಸಿನಿಮೆ ಕೈ ಹಾಕಿದ್ದೀನಿ. ನಿಮ್ಮ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮವರ ಸಹಕಾರದೊಂದಿಗೆ ನನಗೆ ಈ ಫಿಲ್ಮ್ ಒಳ್ಳೆ ರೀತಿಯಲ್ಲಿ ಆಗುವ ಹಾಗೆ ಸಹಕರಿಸಿ ಒಳ್ಳೆಯದು ಮಾಡುವ ಹಾಗೆ ಮಾಡಿ ನಾನು ಚೆನ್ನಾಗಿ ಮಾಡಿ ಯಾವುದೇ ಕುಂದುಕೊರತೆ ಇಲ್ಲದೆ ಹೆಸರು ಹಾಳು ಮಾಡದೆ ಒಳ್ಳೆಯ ರೀತಿ ಮಾಡಿ ಕಾಂತಾರಗಿಂತ ಒಳ್ಳೆ ಫ್ಯಾನ್ ಇಂಡಿಯಾದಲ್ಲಿ ಕಾಂತಾರಗಿಂತ ಒಳ್ಳೆ ಆಗುವಾಗೆ ನನಗೆ ದೇವರ ಶಕ್ತಿ ಕೊಟ್ಟರೆ ನಾನು ಅದಕ್ಕಿಂತ ಚೆನ್ನಾಗಿ ಮಾಡುವ ಅಂತೇಳಿ ಆ್ಯಕ್ಟರ್ಸು ಎಲ್ಲ ಸೇರಿ ನಾವು ಮಾಡುವ ಅಂತೇಳಿ ಇದ್ದೀವಿ. ಅದು ದೇವರ ಇಚ್ಛೆಯಿಂದ ನಾವು ಒಳ್ಳೆ ರೀತಿ ಮಾಡಿ ತೋರಿಸ್ತೀವಿ. ಡಿಸೆಂಬರ್ ಒಳಗೆ ಮಾಡಬೇಕಂತೇಳಿದ್ದೀವಿ. ಹಾಂ ಫಸ್ಟು ಕನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೊರಗ ತನಿಯನ್ನು ಮಳೆ ನಿಂತ ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾಕೇಳಿ ಅದರ ಮೊದಲೆಲ್ಲ ಬೇಕಾದ ಅರೇಂಜ್ಮೆಂಟ್ ಎಲ್ಲ ಮಾಡಿ ಆಗ ಮಳೆ ಬಂದು ಹೋದಾಗ ಹಸಿರು ಇರ್ತದೆ ಗಿಡ ಇದೆಲ್ಲ. ಮಳೆ ಬೇಕಾಗಿಲ್ಲ, ಅದು ಮಳೆ ಬಂದಾಗ ಗಿಡ ಮರಗಳೆಲ್ಲ ಹಸಿರು ಇರ್ತದೆ ಆ ಥರ. ಅದಕ್ಕಾಗಿ